ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ನಾಡು ಕಲಬುರ್ಗಿ ನಾಡು, ತೊಗರಿ ನಾಡು. ಇವತ್ತು ನಮ್ಮಮ್ಮ ಹೊಲಕ್ಕೆ ಹೋಗಿ ಬಾ ಅಂದ. ಹೊಲಕ್ಕೆ ಹೋಗಿ ಬಂದೆವು. ನಮ್ಮ ಮಳೆ ಬಂದಿದ್ದೆವು. ನಮ್ಮ ಮಳೆ ಇನ್ಸೈಡ ನಾವು ತೊಗರಿ ತಿನ್ಕೋತ ಹೊಂಟಾನ. ನಾವು ಭೀ ತೊಗರಿ ತಿಲ್ಲತ್ತೇವು. ರೈತರಾಗಬೇಕಂತ ರೈತರಾದೇವು ನಾವು. ನಮ್ಮ ಮುತ್ಯ ರೈತ ಇದ್ದನು, ನಮ್ಮ ಅಪ್ಪ ರೈತ ಇದ್ದೇನು. ಈಗ ನಾವು ರೈತರಿದ್ದೇವು. ವರ್ಷಗಟ್ಲೆ ಆರಾಮ್ಸೆ ಕೂತ್ಕೊಂಡು ಆರಾಮ್ಸೆ ಊಟ ಮಾಡ್ಬೋದು. ಫ್ಯಾಮಿಲಿ ಸಂಗಟ ಎಲ್ಲ ಆರಾಮ್. ಏನಂತ್ಯ ಮುತ್ತ? ಏನಂತ್ಯ? ಶಾಲೆ ಓದಿದ್ರು ಇಂಜಿನಿಯರ್ ಬೇಕು, ಅವ್ರು ಬೇಕು, ಡಾಕ್ಟರ್ ಬೇಕು ಅಂತ ಕೇಳ್ತಾರ. ಅದ ರೈತರಿಗೆ ಹೆಣ್ಣು ಕೊಡು ಅಂದ್ರೆ ಎಷ್ಟು ಎಕರೆ ಹೊಲ ಅದ, ಎಷ್ಟು ಅದ ನಿಮ್ಮ ಆಸ್ತಿ ಅಂತ ಪೂರಾ ಎಟ್ಟದಂತ ಎಲ್ಲರೂ ಕೇಳ್ತಾರ. 4 ಎಕರೆ ಹೊಲ ಇದ್ರೆ ಸಾಕು ಸರ್, ನಾವೇ 4 ಕೋಟಿ ಮನುಷ್ಯರಿದ್ದೇವೆ ನಾವು. ಅಷ್ಟು ಜಡ್ಜ್ ಮಾಡ್ಲಕ್ಕೆ ಹೋಗ್ಬೇಡ್ರಿ ಯಾವತ್ತೂ ಭೀ. ಹಾಸಿಗೆ ದೊಡ್ಡ ಕಾಲು ಚಾಚ್ಬೇಕು. ದೊಡ್ಡದು ಮಾಡ್ಕೋದಲ್ಲ, ಅದು KGF ಡೈಲಾಗ್ ಕಲ್ಲಿದು. ಎಷ್ಟದ ಅಷ್ಟೇ ಮುಚ್ಕೊಂಡು ಮಕ್ಕೋಬೇಕು. ಇನ್ನು ದೊಡ್ಡದು ಮಾಡಮ್ಮ ಅಂದ್ರೆ ಆಗಲ್ಲ, ಅಷ್ಟೇ. ಏನ್ರಿ ಜಾಸ್ತಿ ಆಗಲ್ಲ. ಕಡ್ಲಿ ಹೇಳಿದೆ ಅಲ್ಲ, ಕಡ್ಲಿ ಈ ಸೈಡ್ ಅದ. ಆ ಸೈಡ್ ಹೋಗಂಗಿಲ್ಲ, ಮುಳ್ಳಾಕ್ಯಾನ ನಮ್ಮ ಅಣ್ಣ ಅಲ್ಲಿ. ನಾ ಆ ಸೈಡ್ ಹೋಗ್ತೀನಿ. ಜೋಳ ತೋರಿಸ್ತೀನಿ. ಜೋಳ 3 ಎಕರೆ ಕಡ್ಲಿ, 6 ಎಕರೆ ಜೋಳ, 7 ಎಕರೆ ತೊಗರಿ. ನೀವು ಎಷ್ಟು ಒಂದು ದಿವ್ಸನಾಗ ಖರ್ಚು ಮಾಡ್ತೀರ ನೋಡ್ರಿ. ನಾ ಅರ್ಧ ಗಂಟೆದಾಗ ಉಡಾಸ್ತೀನಿ. ಹಿಂಗೆ ಹೇಳಿ ಕೇಳಿ ರೈತರು ಇದ್ದೇವೆ ನಾವು. ಹ್ಯಾಶ್ಟ್ಯಾಗ್ ಜೈ ರೈತ. ನಮಗೆ ಹೇಳ್ತೀರ ನೀವು ರೈತರ ಬಗ್ಗೆ. ಜೋಳ ಹಾಕ್ಯಾವ, ಬಟ್ ಬರಬರ ಈ ವರ್ಷ ಮಳೆ ಬಂದಿಲ್ಲ. ಜೋಳದು ಅರ್ಧ ಜೋಳ ಬೆಳೆದಿಲ್ಲ ಇಲ್ಲಿ. ಇನ್ನು ಜೋಳ ಬರಬೇಕಿತ್ತು, ಮಳೆ ಬರಬೇಕಿತ್ತು, ಬಟ್ ಮಳೆ ಬರಲಿಲ್ಲ ಈ ವರ್ಷ ಜಾಸ್ತಿ. ಈ ಮುಂದೆ ಬರ್ತದೋ ಬರಲ್ಲ ಗೊತ್ತಿಲ್ಲ. ನಾ ಲೈಟಾಗಿ ಬೆಳೆದ ಇಷ್ಟು ಜೋಳ ನಂಬುದು. ಇನ್ನೇ ಬೆಳಿಬೇಕಿತ್ತು, ಬೆಳೆದಿಲ್ಲ. ತೊಗರಿ ಅಂದರೆ ಬಂದ ಪೂರ ಕಂಪ್ಲೀಟು. ಇನ್ನೊಂದು 5-6 ದಿವ್ಸನಾಗ ರಾಶಿ ಮಾಡ್ಬೇಕದು. ಕಂಪ್ಲೀಟ್ ಆಗ್ಯದ, ಎಲ್ಲ ಒಣಗೋಗ್ಯದ ಪೂರ. ಇದೊಂದು ಬಂದಿಲ್ಲ. ಕಡ್ಲಿ ಭೀ ಬಂದಿಲ್ಲ. ಕಡ್ಲಿ ಇನ್ನೂ ಚಟ್ಟಿ ಅದಿನ್ನ. ಕಡ್ಲಿ ಒಂದು ಬರಬೇಕು. ಇದೊಂದು 2 ಎಕರೆ 2 ಎಕರೆ ಹಾಕ್ಯಾವ. ಇದೊಂದು 2 ಎಕರೆ ಇನ್ನೂ ಆಗಿಲ್ಲ. ಅಲ್ಲಿ ಸ್ವಲ್ಪ ಗ್ಯಾಪ್ ಅದ, ಬಟ್ ಮಳೆ ಬಂದಿಲ್ಲ. ಮಳೆ ಬರೋದು ಅದಕ್ಕೆ ಅಲ್ಲಿ ಗ್ಯಾಪ್ ಅದ, ಬಟ್ ಏನೂ ಬೆಳೆದಿಲ್ಲ. ಏನೇ ಹೇಳಕ್ ಬಯಸ್ತಪ್ಪ? ಎಲ್ರಿಗೂ ನಮಸ್ಕಾರ ರೀ. ಶರಣಾರ್ಥಿ. ಇವತ್ತು ನಾವು ಬಂದು ಮಹೇಶ್ DSP ಅವ್ರ ಹೊಲಕ್ಕೆ. ಮಹೇಶ್ DSP ಅವರು ಸಾಲಿ ಕಲೀರಂದ್ರು ವಲ್ ಅಂತ ಹೇಳ್ತಿದ್ರು. ಬಟ್ ಯಾಕಪ್ಪ ಅಂದ್ರೆ ಅವ್ರು ವಿದ್ಯಾಭ್ಯಾಸ ಅಷ್ಟೊಂದು ತಲೆಗೆ ಹಚ್ಚಿಲ್ಲ. ಅದಕ್ಕೆ ನಾವು ಸಾಲಿ ಬಿಟ್ಟೆವು. ಬಿಟ್ಟ ಮೇಲೆ ಮತ್ತೆ ಇನ್ನೇನದ, ಅವ್ರ ಬಾಬಾ ಮತ್ತು ಅವ್ರ ತಾತ, ಅವ್ರ ಮುತ್ತಾತ ಎಲ್ಲ ಒಕ್ಕಲ್ತನ ಮಾಡ್ತಿದ್ರು. ಅದೇ ರೀತಿ ಮಹೇಶ್ DSP ಅವ್ರು ಒಕ್ಕಲ್ತನ ಮಾಡ್ಕೊಂತ ಬಂದಾರ. ಅವ್ರ ತಂದೆಯವ್ರು ಆಗಿರ್ಬೋದು, ಈಗ ಅವ್ರ ಅಣ್ಣವ್ರು ಆಗಿರ್ಬೋದು, ಇವ್ರಾಗಿರ್ಬೋದು. ಎಷ್ಟು ಎಕರೆ ಹೊಲದ? 6 ಎಕರೆ. 6 ಎಕರೆ ಹೊಲ. 6 ಎಕರೆ ಹೊಲದಾಗ 4 ಎಕರೆ ಏನು ಹಾಕಿರಿ? ತೊಗರಿ. 4 ಎಕರೆ ತೊಗರಿ, 4 ಎಕರೆ ಜೋಳ. ಇದೇನು ಕಡ್ಲಿನ? ಇದು ಕಡ್ಲಿ. ಈ ಸೈಡ್ ಕಡ್ಲಿ ಅದು. ಎಷ್ಟು ಎಕರೆ ಅದಿದು? ಇದೊಂದು 3 ಎಕರೆ ಅದು. ಇದೊಂದು 3 ಎಕರೆ ಕಡ್ಲಿ. ಏನದ, ಒಂದು 4 ಮಂದಿ ಆಳು ಮಕ್ಕಳು, ಕೈದಾಗ ಒಂದು 4 ಮಂದಿ ಆಳು ಮಕ್ಕಳು. ಅವ್ರಿಗೆ ಕೆಲವೊಬ್ರಿಗೆ ತಿಂಗಳಿಗೆ ಪಗಾರ ಅದ, ಇನ್ನು ಕೆಲವೊಬ್ರಿಗೆ ವರ್ಷಕ್ಕೆ ಪಗಾರ ಅದ. ಒಂದು 4 ಜೋಡಿ ಹೆತ್ತವ. ಮತ್ತು ಹಂಗೆ ಫಸ್ಟ್ ಕ್ಲಾಸ್ ಅದ, ಚಲೋ ಕೆಲಸ ಮಾಡ್ಕೊಂಡು ಹೊಂಟ್ರ. ಮತ್ತು ಯಾವ್ಯಾವ ಸುಗ್ಗಿಗಳಿಗೆ ಏನೇನು ಬೆಳಿಬೇಕು ಅದೆಲ್ಲನೂ ಬೆಳಿತಾರ. ತೊಗರಿ ಆಗಿರ್ಬೋದು, ಕಡ್ಲಿ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದು, ಜೋಳ ಆಗಿರ್ಬೋದು, ಉದ್ದಾಗಿರ್ಬೋದು. ಇದೆಲ್ಲನೂ ನಮ್ಮ ಕಲಬುರ್ಗಿ ಸೈಡ್ ಬೆಳಿತಾವ. ಇದೆಲ್ಲ ಬೆಳಿತಾರ ವರ್ಷಕ್ಕೊಂದ್ಸಾರಿ. ಬಟ್ ನಮಗಂತೂ ಅಷ್ಟೇನು ಐಡಿಯಾ ಇಲ್ಲ. ಎಷ್ಟು ತಿಳಿತದ ಅಷ್ಟು ಹೇಳ್ತೀವಿ. ಯಾಕಂದ್ರೆ ನಮಗೆ ರೈತರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಗೊತ್ತಿದ್ದಷ್ಟು ಹೇಳಿನಿ. ಬಟ್ ನಾನು ಕೆಲಸ ಮಾಡೋದು ಪೇಂಟಿಂಗ್ ವರ್ಕು. ನನಗೆ ತಿಳಿದಷ್ಟು ನಾ ಹೇಳಿ ನಮ್ಮ ಮಾಮ ಹೇಳಂದಿದ್ದಕ್ಕೆ ನನ್ನ ಕಡೆಲಿಂತ ಏನಾದರೂ ತಪ್ಪಾದ್ರೆ ಮಿಸ್ಟೇಕ್ ಆದ್ರೆ ಎಲ್ಲ ರೈತರಿಗೆ ಕ್ಷಮೆ ಕೇಳ್ತೀನಿ ಅಂತ ವಿನಂತಿ. ಜೈ ರೈತ.